ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ನಾನು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಎಎಫ್ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸೆಕ್ಷನ್ ಬಿ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ವೆಶನ್ ಪೇಪರ್ ಪ್ರಾಬ್ಲಮ್ ಅಂತಾನು ಕೂಡ ಹೇಳ್ಬಹುದು. ಪೆಸ್ಕೋ ಕಂಪನಿ ಆಪರೇಟ್ಸ್ 2 ಡಿಪಾರ್ಟ್ಮೆಂಟ್ಸ್, ಅಂದ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಪ್ರಾಬ್ಲಮ್ ಇದು. ಎಕ್ಸ್ ಮತ್ತೆ ವೈ ಅಂತ 2 ಡಿಪಾರ್ಟ್ಮೆಂಟ್ ಇದೆ. ಟೋಟಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸ್ಯಾಲರೀಸ್, ರೆಂಟ್, ವೇಜಸ್, ಆಫೀಸ್ ಸಪ್ಲೈಸ್, ಅಡ್ವರ್ಟೈಸಿಂಗ್, ಯುಟಿಲಿಟೀಸ್, ಡಿಪ್ರಿಸಿಯೇಷನ್, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಪೆನ್ಸಸ್ ನ ಅಲೋಕೇಟ್ ಮಾಡಬೇಕು ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತೆ ವೈಗೆ. Salary allocation, the number of employees 100, 150 in the department X and Y, respectively in the ratio of 2:3. ಅಂದ್ರೆ ಅದನ್ನ 2:3 ಸ್ಯಾಲರೀಸ್ ನ 2:3 ರೇಷಿಯೋದಲ್ಲಿ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ರೆಂಟ್, both the department X and Y occupied the area 500 square feet each, equally divided, ಅಂದ್ರೆ ಈಕ್ವಲ್ ಆಗಿ ಅಲಾಟ್ ಮಾಡಿ ರೆಂಟ್ ನ ಅಂತ ಹೇಳಿದ್ದಾರೆ. ವೇಜಸ್ ನ ಲೇಬರ್ ಅವರ್ಸ್ ವರ್ಕ್ ಬೈ ಈಚ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ 500 hours and 200 hours respectively in the ratio of 5:2. ಅಂದ್ರೆ ವೇಜಸ್ ನ 5:2 ತಗೊಳ್ಳಿ ಅಂತ ಹೇಳಿದ್ದಾರೆ. Next, advertising, office supplies, repairs and maintenance, utilities, utility expenses are equally divided between X and Y. ಮತ್ತೆ advertising, utilities, office supplies, repairs and maintenance ಇದನ್ನೆಲ್ಲ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದಾದ್ಮೇಲೆ ಡಿಪ್ರಿಸಿಯೇಷನ್ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ 2:3. ನಾವಿಲ್ಲಿ ಯಾವುದೇ ರೀತಿ ಟ್ರೇಡಿಂಗ್ ಮತ್ತೆ P&L ಅಕೌಂಟ್ ಮಾಡ್ತಾ ಇಲ್ಲ, ಜಸ್ಟ್ ಎಕ್ಸ್ಪೆನ್ಸಸ್ ನ ಅಲೋಕೇಟ್ ಮಾಡ್ತಾ ಇದೀವಿ ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಅಲ್ಲಿ. ಸೊ ಯಾವ ರೀತಿ ಮಾಡೋದು ಅಂತಂದ್ರೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೋಡಿ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತೆ ವೈ ಅಂತ ಬರ್ಕೊಂಡು ಟೋಟಲ್ ಅಂತ ಲಾಸ್ಟ್ ಕಾಲಮ್ ಮಾಡ್ಕೋತೀರಾ. ಫಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ ಬರ್ಕೊಂಡಿದ್ದೀರಾ. ಯಾವ್ದು ಎಕ್ಸ್ಪೆನ್ಸಸ್, ಸ್ಯಾಲರೀಸ್ ಆದ್ಮೇಲೆ ರೆಂಟ್ ಆದ್ಮೇಲೆ ವೇಜಸ್, ಆಫೀಸ್ ಸಪ್ಲೈಸ್ ಇದನ್ನೆಲ್ಲ ಬರ್ಕೊಂತೀರಾ. ಐ ಮೀನ್ ಎಲ್ಲ ಫಸ್ಟ್ ಎಕ್ಸ್ಪೆನ್ಸಸ್ ನೆಲ್ಲ ಬರ್ಕೊಂತೀರಾ ಕಾಲಮ್ ಡ್ರಾಫ್ಟ್ ಮಾಡಾದ್ಮೇಲೆ. ಸೊ ಈಗ ಫಸ್ಟ್ ಸ್ಯಾಲರಿ ಯಾವ ರೇಷಿಯೋ ಅಂತ ಹೇಳಿದ್ದಾರೆ, 2:3. 2:3 ಇಸ್ ಈಕ್ವಲ್ ಟು ಎಷ್ಟು, 5. ಸೊ 60,000 ನ 2 divided by 5, 3 divided by 5 ಮಾಡಿದ್ರೆ 24,000, 36,000 ಬರುತ್ತೆ. ನೆಕ್ಸ್ಟ್ ರೆಂಟ್ 18,000 ನ ಈಕ್ವಲ್ ಆಗಿ 1/2 ಮಾಡ್ತೀರಾ ಅಂತಂದ್ರೆ 9,000 ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ವೇಜಸ್ ಯಾವ್ದು, 5:2 ಇಸ್ ಈಕ್ವಲ್ ಟು 7. ಅಂದ್ರೆ 35,000 ಇಂಟು 5 divided by 7 ಮಾಡಿದ್ರೆ 25,000, 35,000 ಇಂಟು 2 divided by 7 ಮಾಡಿದ್ರೆ 10,000. ನೆಕ್ಸ್ಟ್ ಆಫೀಸ್ ಸಪ್ಲೈಸ್ ಈಕ್ವಲಿ 8,000 ಇಂಟು 1 divided by 2 ಮಾಡ್ತೀರಾ ಅಂತಂದ್ರೆ 4,000 ಬರುತ್ತೆ. ಸೊ ಇದಾದ್ಮೇಲೆ ಅಡ್ವರ್ಟೈಸಿಂಗ್ ಈಕ್ವಲಿ 14,000 ಇಂಟು 1 divided by 2 ಮಾಡಿದ್ರೆ 7,000. ಯುಟಿಲಿಟೀಸ್ 6,000 ಇಂಟು 1 divided by 2 ಮಾಡಿದ್ರೆ 3,000 ಈಕ್ವಲ್ ಆಗಿ ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ 5,000 ಇಂಟು 2 divided by 5 ಮಾಡ್ತೀರಾ ಅಂತಂದ್ರೆ 2,000. 5,000 ಇಂಟು 3 divided by 5 ಮಾಡಿದ್ರೆ 3,000. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ ಮಾತ್ರನೇ ನಾವು ಅಲ್ಲಿ ಕೇಳಿರುವಂತದ್ದು, ಕ್ವೆಶನ್ಗೆ ಆನ್ಸರ್ ಮಾಡಿರುವಂತದ್ದು. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಲ್ಲಿ ಲೈಕ್ ಏನಂತಾರೆ, ಎಕ್ಸ್ಪೆನ್ಸಸ್ ನ ಎಕ್ಸ್ ಮತ್ತೆ ವೈ ಗೆ ಅಲೋಕೇಟ್ ಮಾಡಿದೀವಿ. ಇದು ಒಂದ್ ಕ್ವೆಶನ್ ಕೇಳಿರುವಂತದ್ದು ಕ್ವೆಶನ್ ಪೇಪರ್ ಅಲ್ಲಿ. ಸೊ ನೆಕ್ಸ್ಟ್ ಲೈಕ್ ಯಾವ ಕ್ವೆಶನ್ ಅಂತಾರೆ, ಮಹೇಂದ್ರ ಟೆಕ್ ಲಿಮಿಟೆಡ್ ಮುಂಬೈ ಆಸ್ ಎ ಬ್ರಾಂಚ್ ಇನ್ ಟೊರೆಂಟೊ, ಕೆನಡಾ. ದ ಬ್ರಾಂಚ್ ಇಸ್ ಅನ್ ಇಂಟಿಗ್ರಲ್ ಫಾರಿನ್ ಆಪರೇಷನ್ ಔಟ್ ಆಫ್ ಮಹೇಂದ್ರ ಟೆಕ್ ಲಿಮಿಟೆಡ್. ದ ಫಾಲೋಯಿಂಗ್ ಆರ್ ದ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಆಫ್ ಟೊರೆಂಟೊ ಬ್ರಾಂಚ್ ಕೊಟ್ಟಿದ್ದಾರೆ. ಕೆನಡಿಯನ್ ಡಾಲರ್ಸ್ ಅಲ್ಲಿ ಇದೆ. ಇಲ್ಲಿ ನೀವು ತುಂಬಾನೇ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಸಿಎಡಿ ಇದೆ, ಕೆನಡಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸ್ಚೇಂಜ್ ಯಾವಾಗ್ಲೂ ರುಪೀಸ್ ಅಲ್ಲಿ ಇರುತ್ತೆ. ಡಾಲರ್ ರುಪೀಸ್ ಸೇಮ್ ಅಲ್ಲ, ಡಾಲರ್ ರುಪೀಸ್ ಡಿಫ್ರೆಂಟ್ ಅಲ್ವಾ. ಒಂದು ಕೊಟ್ಟಿರೋದು ಕ್ವೆಶನ್ ಡಾಲರ್ ಅಲ್ಲಿ, ಅದನ್ನ ನಾವು ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕು, ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ಬೇಕು. ಸೊ ಈ ರೀತಿ ಇದ್ದಾಗ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಸೊ ರುಪೀಸ್ ಅಂತ ಇತ್ತು ಅಂತಾರೆ ಡಿವೈಡ್. ಸೊ ಇಲ್ಲಿ ಕೆನಡಿಯನ್ ಡಾಲರ್ ಅಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ರೇಟ್ ಯಾವಾಗ್ಲೂ ರುಪೀಸ್ ಅಲ್ಲೇ ಇರುವಂತದ್ದು. ಸೊ ಡಾಲರ್ ಮತ್ತೆ ರುಪೀಸ್ ಇದ್ದಾಗ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಯಾವಾಗ್ಲೂ ಇಲ್ಲಿ ಕೇಳಿಸ್ಕೊಳ್ಳಿ, ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಎಲ್ಲ ಆವರೇಜ್ ರೇಟು, ಫಿಕ್ಸ್ಡ್ ಅಸೆಟ್ ಎಲ್ಲ ನಾವು ಹಿಸ್ಟಾರಿಕಲ್ ರೇಟು, ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕ್ಲೋಸಿಂಗ್ ರೇಟ್. ಇನ್ನೊಂದ್ಸಲಿ ಹೇಳ್ತೀನಿ, ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ ಕ್ಲೋಸಿಂಗ್ ರೇಟ್, ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಹಿಸ್ಟಾರಿಕಲ್ ರೇಟ್, ಅದಾದ್ಮೇಲೆ ನಮ್ಗೆ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಎಲ್ಲ ಆವರೇಜ್ ರೇಟ್. ಸೊ ಇಲ್ಲಿ ಏನಂತ ಕೇಳಿದ್ದಾರೆ, ಪ್ರಿಪೇರ್ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಟೊರೆಂಟೊ ಬ್ರಾಂಚ್ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಟೊರೆಂಟೊ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಬರ್ಕೊಂಡು ಕಾಲಮ್ ಯಾವ ರೀತಿ ಅಂತಂದ್ರೆ ಪರ್ಟಿಕ್ಯುಲರ್ಸ್, ಡೆಬಿಟ್, ಸಿಎಡಿ ಅಂದ್ರೆ ಕೆನಡಿಯನ್ ಡಾಲರ್ಸ್, ಕ್ರೆಡಿಟ್, ಸಿಎಡಿ ಕೆನಡಿಯನ್ ಡಾಲರ್ಸ್. ಇಲ್ಲಿ ಕನ್ವರ್ಷನ್ ರೇಟು, ಡೆಬಿಟ್ ಇನ್ನರ್ ಅಂದ್ರೆ ಇನ್ ಇಂಡಿಯನ್ ರುಪೀಸ್, ಕ್ರೆಡಿಟ್ ಇನ್ನರ್ ಅಂದ್ರೆ ಇಂಡಿಯನ್ ರುಪೀಸ್. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್, ನೀವ್ ಹೇಳಿ ಓಪನಿಂಗ್ ಸ್ಟಾಕ್ ಡೆಬಿಟಾ ಕ್ರೆಡಿಟಾ, ಡೆಬಿಟ್ ಅಲ್ಲಿ ಬರ್ಕೊಂಡಿದ್ದಾರೆ. ಇಷ್ಟು ಕೂಡ ಕ್ವೆಶನ್ ಅಲ್ಲಿ ಕೊಟ್ಟಿರುವಂತದನ್ನ ನೀವು ಬರ್ಕೋಬೇಕು. ಆಮೇಲೆ ಪರ್ಚೇಸಸ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್, ಎಕ್ವಿಪ್ಮೆಂಟ್, ಶಾರ್ಟ್ ಟರ್ಮ್ ಲೋನ್ ಎಲ್ಲ ಬರ್ಕೊಂಡ್ರಿ.
ಈಗ ಡೆಬಿಟ್ ಇದ್ರೆ ಡೆಬಿಟ್, ಕ್ರೆಡಿಟ್ ಇದೆ ಕ್ರೆಡಿಟ್. ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವೇ ಕೇರ್ಫುಲ್ ಆಗಿ ಹಾಕ್ಬೇಕು. ಓಪನಿಂಗ್ ಸ್ಟಾಕ್ ಇಸ್ ಆಲ್ವೇಸ್ ಡೆಬಿಟ್, ಪರ್ಚೇಸಸ್ ಡೆಬಿಟ್, ಎಕ್ಸ್ಪೆನ್ಸಸ್ ಡೆಬಿಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೇನ್ಸ್ ಅಂತ ಹೇಳ್ತಾರೆ. ಸೇಲ್ಸ್ ಕ್ರೆಡಿಟ್, ಎಕ್ವಿಪ್ಮೆಂಟ್ ಅಸೆಟ್ ಡೆಬಿಟ್, ಶಾರ್ಟ್ ಟರ್ಮ್ ಲೋನ್ ಇಸ್ ಎ ಲಯಬಿಲಿಟಿ ಕ್ರೆಡಿಟ್. ಕನ್ವರ್ಷನ್ ರೇಟ್ ನ ನೀವು ತಿಳ್ಕೊಬೇಕು. ಕನ್ವರ್ಷನ್ ರೇಟ್ ಹೇಗ್ ಮಾಡೋದು ಅಂತಂದ್ರೆ, ಸೊ ಓಪನಿಂಗ್ ಸ್ಟಾಕ್ ಇಸ್ ಅನ್ ಕರೆಂಟ್ ಅಸೆಟ್. ಸೊ ಆಲ್ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟೀಸ್. ಕ್ಲೋಸಿಂಗ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 61 ಕೊಟ್ಟಿದ್ದಾರೆ. ಸರಿನಾ? ಕಾಣಿಸ್ತಿದ್ಯಾ ಇಲ್ಲಿ? ನೆಕ್ಸ್ಟ್ ಪರ್ಚೇಸಸ್ ಮತ್ತೆ ಹೇಳಿದ್ನಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಆವರೇಜ್ ರೇಟ್ 60.50 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಆವರೇಜ್ ರೇಟ್, ಸೇಲ್ಸ್ ಆವರೇಜ್ ರೇಟ್, ಎಕ್ವಿಪ್ಮೆಂಟ್ ಅಂದ್ರೆ ಅಸೆಟ್ historical rate 60. ಶಾರ್ಟ್ ಟರ್ಮ್ ಲೋನ್ ಲಯಬಿಲಿಟಿ, ಸೊ ಲೈಕ್ ಇಟ್ ಈಸ್ ಕರೆಂಟ್ ಲಯಬಿಲಿಟಿ ಆಗಿರೋದ್ರಿಂದ ಕ್ಲೋಸಿಂಗ್ ರೇಟ್ ಅಲ್ಲಿ ತಗೋಬೇಕಾಗುತ್ತೆ. ಸೊ 61, 60.50, 60.50, 60, 61. ಸೊ ಇದು ಯಾವ ತರ ತಗೊಂಡಿದ್ದೀರಾ ಅಂತ ನಿಮ್ಗೆ ಹೇಳಿದ್ನಲ್ಲ, ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟಿ, ಕ್ಲೋಸಿಂಗ್ ರೇಟ್, ಫಿಕ್ಸ್ಡ್ ಅಸೆಟ್ಸ್ ಹಿಸ್ಟಾರಿಕಲ್ ರೇಟ್, ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಆವರೇಜ್ ರೇಟ್. ಸೊ ಇವಾಗ ಇದು ಕೆನಡಿಯನ್ ಡಾಲರ್ ಅಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಕ್ವೆಶನ್ ಕೆನಡಿಯನ್ ಡಾಲರ್ ಅಲ್ಲಿ ಇದೆ. ನೀವು ಎಕ್ಸ್ಚೇಂಜ್ ರೇಟಿಗೆ ಕನ್ವರ್ಟ್ ಮಾಡ್ಬೇಕು, ರುಪೀಸ್ ಅಲ್ಲಿ ಇದೆ ಅಂತಾರೆ. ಎರಡು ಸೇಮ್ ಅಲ್ಲ, ಎರಡು ಡಿಫ್ರೆಂಟ್ ಆಗಿದ್ದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲಿಕೇಶನ್ ಇಸ್ ಮಾಡ್ಬೇಕಾಗುತ್ತೆ. ಅಂದ್ರೆ 25,000 ಇಂಟು 61 ಮಾಡ್ತೀರಾ, 15,25,000 ಬರುತ್ತೆ. ಸೊ ಅದಾದ್ಮೇಲೆ 60,000 ಇಂಟು 60.5 ಮಾಡಿದ್ರೆ 36,30,000 ಬರುತ್ತೆ. 18,000 ಇಂಟು 60.5 ಮಾಡಿದ್ರೆ 10,89,000 ಬರುತ್ತೆ. ಸೊ 1 lakh ಇಂಟು 60.50 ಮಾಡಿದ್ರೆ 60,50,000. ಇಲ್ಲೂ ಕೂಡ ಅಷ್ಟೇ, ಡೆಬಿಟ್ ಇದೆ ಡೆಬಿಟ್, ಕ್ರೆಡಿಟ್ ಇದೆ ಕ್ರೆಡಿಟ್ ಬರ್ಕೋಬೇಕಾದ್ರು. ಸೊ ಈಗ 50,000 ಇಂಟು 60 ಮಾಡಿದ್ರೆ 30 lakh ಬರುತ್ತೆ. ಸೊ ಇದಾದ್ಮೇಲೆ 30,000 ಇಂಟು 61 ಮಾಡ್ತಂದ್ರೆ 18,30,000 ಬರುತ್ತೆ. ಸೊ ಈಗ ನೋಡ್ಕೋಬೇಕು ಯಾವ ಸೈಡ್ ಜಾಸ್ತಿ ಇದೆ ಅಂತ, ಡೆಬಿಟಾ ಕ್ರೆಡಿಟಾ ಅಂತ ಅಂದ್ಬಿಟ್ಟು. ಸೊ ಈ ಕ್ವೆಶನ್ ಅಲ್ಲಿ ಡೆಬಿಟೇ ಜಾಸ್ತಿ ಇದೆ. ಎರಡು ಸೈಡು 92,44,000, 92,44,000 ಅಂತ ಬರ್ಕೋತೀರಾ. 92,44,000 ಇಂದ ಇಷ್ಟನ್ನು ಮೈನಸ್ ಮಾಡ್ತೀರಾ. ಮೈನಸ್ ಮಾಡ್ತಿರ್ತಾರೆ ನಿಮ್ಗೆ ಬರೋ ಅಂತ ವ್ಯಾಲ್ಯೂ ಎಕ್ಸ್ಚೇಂಜ್ ಡಿಫರೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಏನಂತ ಬರ್ಕೋತೀರಾ? ಎಕ್ಸ್ಚೇಂಜ್ ಡಿಫರೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೋತೀರಾ. ಸೊ ಇಲ್ಲಿ ಬರೀ ನಮ್ಗೆ ಕನ್ವರ್ಟ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಎಲ್ಲ ಬರ್ಕೊಂಡಿದ್ದೀರಾ. ಡೆಬಿಟ್ ಇದೆ ಡೆಬಿಟ್, ಕ್ರೆಡಿಟ್ ಇದೆ ಕ್ರೆಡಿಟ್, ಕೆನಡಿಯನ್ ಡಾಲರ್ ಅಲ್ಲಿ ಇದೆ. ಅದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲೂ ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ರುಪೀಸ್ ಅಲ್ಲಿ ಇದೆ. ನಾವು ಕನ್ವರ್ಟ್ ಮಾಡೋದು ರುಪೀಸ್ ಅಲ್ಲಿ. ರುಪೀಸ್ ಇದ್ದಾಗ ಸೇಮ್ ಇದ್ದಾಗ ಡಿವೈಡ್ ಮಾಡ್ಬೇಕು. ಇಲ್ಲಿ ಡಿಫ್ರೆಂಟ್ ಆಗಿದ್ದಾಗ ನೀವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದು ನೀವು ಮಾಡಿರೋ ಅಂತದ್ದು. ಸರಿನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್, ಚಂದನ ಲಿಮಿಟೆಡ್ ಆಸ್ ಟು ಡಿಪಾರ್ಟ್ಮೆಂಟ್ ಎ ಅಂಡ್ ಬಿ ಅಂಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಪ್ರೊವೈಡೆಡ್ ಫಾರ್ ದ ಇಯರ್ ಎಂಡಿಂಗ್. ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇನ್ ವರ್ಟಿಕಲ್ ಫಾರ್ಮೆಟ್ ಅಂತ ಕೇಳಿದರೆ. ಸೊ ಲೈಕ್ ನೀವು ಇವಾಗ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ವರ್ಟಿಕಲ್ ಫಾರ್ಮೆಟ್. ಮುಂಚೆ ಮಾಡ್ತಿದ್ದು ಹಾರಿಜಾಂಟಲ್ ಅಲ್ಲಿ, ಇವಾಗ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ. ಇಷ್ಟು ಕೂಡ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಮತ್ತೆ ಬಿ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡಿದ್ವಿ. ಸೊ ಇವಾಗ ಮತ್ತೆ ಟೋಟಲ್ ಫಸ್ಟ್ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಸೇಲ್ಸ್ ಎಷ್ಟಿದೆ? 90,000, 70,000. ಸೊ ಟೋಟಲ್ ಬಂದು 1,60,000. ಸೇಲ್ಸ್ ಇಂದ ಸೇಲ್ಸ್ ರಿಟರ್ನ್ಸ್ ಏನಾದ್ರು ಕೊಟ್ಟಿದ್ರೆ ಮೈನಸ್ ಮಾಡ್ತಾ ಇದ್ರಿ, ಏನು ಕೂಡ ಕೊಟ್ಟಿಲ್ಲ, ನಿಲ್ ಅಂತಾನೆ ತಗೋತೀರಾ. ಸೊ ಟೋಟಲ್ ಸೇಲ್ಸ್ ಎ 90,000, 70,000, 1,60,000 ಬಂತು. ಸೊ ಲೆಸ್ COGS. ವಾಟ್ ಇಸ್ ದಿಸ್ COGS ಅಂತಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈ COGS ಅಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ವೇಜಸ್ ಪ್ಲಸ್ ಕ್ಯಾರೇಜ್ ಇನ್ವರ್ಟ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈ ಕ್ವೆಶನ್ ಅಲ್ಲಿ ಕೊಟ್ಟಿರೋದು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡ್ತೀವಿ, ಇನ್ನೆಲ್ಲದನ್ನು ಕೂಡ ಆಡ್ ಮಾಡಿ ಬರ್ಕೋಬೇಕಾಗುತ್ತೆ. ಓಪನಿಂಗ್ ಸ್ಟಾಕ್ ನೋಡಿ 15,000, 10,000, 25,000. ಸೊ ಅದಾದ್ಮೇಲೆ ಪರ್ಚೇಸಸ್ ಕೊಟ್ಟಿದ್ದಾರೆ. ಪರ್ಚೇಸಸ್ ಎಷ್ಟು? 50,000, 40,000, 90,000. ಕ್ಯಾರೇಜ್ ಇನ್ವರ್ಟ್ಸ್ 2,000, 1,500, 3,500. ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 18,000, 14,000, 32,000. ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಂಡಿದೀವಿ. ಏನಕ್ಕೆ ಬ್ರಾಕೆಟ್ ಅಲ್ಲಿ ಬರ್ಕೊಂಡಿದೀವಿ? ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡೋದು. ಸೊ ಇಷ್ಟನ್ನು ಆಡ್ ಮಾಡಿ 18,000 ನ ಮೈನಸ್ ಮಾಡಿ ನಿಮ್ಗೆ COGS ಬರುತ್ತೆ. COGS B 49,000, 37,500, 86,500. ಸೊ ಇವಾಗ ಗ್ರಾಸ್ ಪ್ರಾಫಿಟ್ ಎ ಮೈನಸ್ ಬಿ. ಗ್ರಾಸ್ ಪ್ರಾಫಿಟ್ ಏನು? ಎ ಮೈನಸ್ ಬಿ. ಎ ಅಂತಂದ್ರೆ ಎಷ್ಟು?
ಎ ಅಂತಾರೆ 90,000, ಬಿ ಅಂದ್ರೆ 49,000, ಸೊ ಎಷ್ಟು ಬರುತ್ತೆ 41,000. ಗ್ರಾಸ್ ಪ್ರಾಫಿಟ್ 41,000. ನೆಕ್ಸ್ಟ್ 70,000 minus 37,500, 32,500. 1,60,000 minus 86,500, 73,500. ಇದನ್ನ ಗ್ರಾಸ್ ಪ್ರಾಫಿಟ್ ಮಾತ್ರನೇ ಕಂಡುಹಿಡಬೇಕು, ಯಾಕಂದ್ರೆ ನಮ್ಗೆ ಕ್ವೆಶನ್ ಅಲ್ಲಿ ಕೇಳಿರೋದು ಟ್ರೇಡಿಂಗ್ ಅಕೌಂಟ್ ಮಾತ್ರ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳಿದ್ರೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ವಿ. ಇದು ಸೆಕ್ಷನ್ ಬಿ ಅಲ್ಲಿ ಕೇಳಿಲ್ಲ ಈ ಕ್ವೆಶನ್ ಪೇಪರ್ ಅಲ್ಲಿ ಪರ್ಟಿಕ್ಯುಲರ್ ಅಲ್ಲಿ. ಸೊ ಈ ರೀತಿನೇ ನಿಮ್ಗೆ ಲೈಕ್ ಕೊಡೋ ಅಂತ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಸೊ ಇದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಆಗಿದೆ. ಸೊ ನೆಕ್ಸ್ಟ್ ಅಂದ್ರೆ ನಿಮ್ಗೆ ಬ್ರಾಂಚ್ ಅಕೌಂಟ್, ಇದು ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್. ಇದೇ ಕ್ವೆಶನ್, ಇದೇ ತರದೇ ಕ್ವೆಶನ್ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಬಟ್ ಸ್ಟಿಲ್ ಇದು ಒಂದು ಕ್ವೆಶನ್ ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಇದು ಒಂದು ಡಿಸ್ಕಸ್ ಮಾಡೋಣ. ಸೊ ಬ್ರಾಂಚ್ ಅಕೌಂಟ್ ನ ಮಾಡ್ಬೇಕು. ಇಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ಇಸ್ ಅನ್ ಅಸೆಟ್ ಟು ಡೆಬಿಟ್ ಸೈಡ್ ಅಲ್ಲಿ ತಗೋತೀರಾ. ಪೆಟಿ ಕ್ಯಾಶ್ ಈಸ್ ಆಲ್ಸೋ ಅನ್ ಅಸೆಟ್. ಓಪನಿಂಗ್ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಸೆಂಟ್ ಅಂದ್ರೆ ಗೂಡ್ಸ್ ನ ಕಳಿಸ್ಕೊಡ್ತಾ ಇದೀವಿ, ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ರಿಟರ್ನ್ ಅಂತಾರೆ ವಾಪಸ್ ಬರ್ತಾ ಇದೆ ಅಂದ್ರೆ ನಮ್ಗೆ ಇನ್ಕಮ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೋತೀವಿ. ಇಲ್ಲ ಅಂತಂದ್ರೆ 45,600 ಇಂದ 3,900 ನ ಮೈನಸ್ ಮಾಡಿ ಡೆಬಿಟ್ ಸೈಡ್ ಅಲ್ಲೇ ತಗೋಬಹುದು. ಎರಡೂ ವೇಲು ಮಾಡಬಹುದು, ಒಂದೇ ಆನ್ಸರ್ ಬರುತ್ತೆ. ಕ್ಯಾಶ್ ಸೇಲ್ಸ್ ಯಾವ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ಅಂತಂದ್ರೆ ಯಾವ ಸೈಡ್, ಡೆಬಿಟ್ ಸೈಡ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಸೊ ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಡೆಬಿಟರ್, ಕ್ಲೋಸಿಂಗ್ ಸ್ಟಾಕ್ ಯಾವ ಸೈಡ್, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಪೆಟಿ ಕ್ಯಾಶ್ ಅಂದ್ರೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಯಾವ ಸೈಡ್ ಅಲ್ಲಿ ತಗೋಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ತಗೋಬೇಕು. ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಪಾಯಿಂಟ್ ವೈಸ್ ಹೋಗೋಣ. ಸೊ ಇಲ್ಲೊಂದ್ಸಲಿ ನಾನು ಇನ್ನೊಂದ್ಸಲಿ ಬರ್ಬಿಡ್ತೀನಿ ನೋಡಿ. ಓಪನಿಂಗ್ ಸ್ಟಾಕ್ ಡೆಬಿಟ್, ಪೆಟಿ ಕ್ಯಾಶ್ ಡೆಬಿಟ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬಂದು ಡೆಬಿಟ್, ಗೂಡ್ಸ್ ರಿಟರ್ನ್ ಟು ಕ್ರೆಡಿಟ್, ಕ್ಯಾಶ್ ಸೇಲ್ಸ್ ಬಂದು ಕ್ರೆಡಿಟ್. ಸೊ ಎಕ್ಸ್ಪೆನ್ಸಸ್ ಗೆ ಕೊಟ್ಟಿರೋಂಥದ್ದು ಇದು ಡೆಬಿಟ್. ಸೊ ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಬಂದು ಕ್ರೆಡಿಟ್. ಸೊ ಇದಾದ್ಮೇಲೆ ಪೆಟಿ ಕ್ಯಾಶ್ ಬಂದು ಕ್ರೆಡಿಟ್. ಸೊ ಇದನ್ನ ಒಂದೇ ಪಾಯಿಂಟ್ ವೈಸ್ ಮೆನ್ಷನ್ ಮಾಡೋಣ. ಓಪನಿಂಗ್ ಸ್ಟಾಕ್ 32,600, ಪೆಟಿ ಕ್ಯಾಶ್ 110, ಗೂಡ್ಸ್ ಸೆಂಟ್ ಟು ಬ್ರಾಂಚ್ 45,600. ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಂಡಿದೀವಿ. ಏನಿದು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಂಡಿದೀವಿ ಅಂದ್ರೆ ಎಕ್ಸ್ಪೆನ್ಸಸ್ ಬ್ಯಾಂಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡೋದಲ್ವಾ, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಂಡಿದೀವಿ. ಸ್ಯಾಲರೀಸ್, ರೆಂಟ್ ಮತ್ತೆ ಪೆಟಿ ಕ್ಯಾಶ್. ಸೊ ಟೋಟಲ್ 18,400 ಆಯ್ತು. ನೆಕ್ಸ್ಟ್ ಈ ಕಡೆ ಬೈ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 3,900. ಬೈ ಬ್ಯಾಂಕ್ ಅಕೌಂಟ್ ಯಾವುದು, ಕ್ಯಾಶ್ ಸೇಲ್ಸ್ ಆಗಿರೋದನ್ನೆಲ್ಲ ನಾವು ಕ್ಯಾಶ್ ಸೇಲ್ಸ್ ಆಗಿರೋದೆಲ್ಲ ಬ್ಯಾಂಕಿಗೆ ಹಾಕ್ತಿವಲ್ವಾ, ಕ್ಯಾಶ್ ಸೇಲ್ಸ್. ಬೈ ಕ್ಲೋಸಿಂಗ್ ಸ್ಟಾಕ್, ಬೈ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್. ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ ನೋಡ್ಬೇಕು. ಕ್ರೆಡಿಟ್ ಜಾಸ್ತಿ ಇದೆ, ಇದು ಡೆಬಿಟ್ ಕಡಿಮೆ ಇತ್ತು ಅಂದ್ರೆ ಪ್ರಾಫಿಟ್. ಸೊ 1,12,990, 1,12,990. ಅದರಿಂದ ಇಷ್ಟನ್ನು ಕೂಡ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ 16,280. 16,280 ವಿಲ್ ಬಿ ವಾಟ್, ನಮ್ಗೆ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಕ್ರೆಡಿಟ್ ಅಲ್ಲಿ ಇನ್ಕಮ್ ಜಾಸ್ತಿ ಇದು, ಎಕ್ಸ್ಪೆನ್ಸಸ್ ಕಡಿಮೆ ಇತ್ತು ನಮ್ಗೆ ಬರುವಂತದ್ದು ಪ್ರಾಫಿಟ್. ಸೊ ಪ್ರಾಫಿಟ್ ಬಂದಿರುತ್ತೆ ನಮ್ಗೆ ಎಷ್ಟು, 16,280. ಸೊ ಇಷ್ಟು ನಿಮ್ಗೆ ಕೇಳಿರುವಂತದ್ದು ಲೈಕ್ ವಾಟ್ ಇಸ್ ದಟ್ ಸೆಕ್ಷನ್ ಬಿ ಅಲ್ಲಿ ಲೈಕ್ ಎಲ್ಲಾ ಚಾಪ್ಟರ್ಸ್ ಈ ಒಂದು ಪರ್ಟಿಕ್ಯುಲರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದರೆ. ಫರ್ದರ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಸೆಕ್ಷನ್ ಸಿ ಮತ್ತೆ ಯಾವ ತರ ಕ್ವೆಶನ್ಸ್ ನ ಡ್ರಾಫ್ಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ಟೂಡೆಂಟ್ಸ್. ನಮಸ್ತೆ, ಥ್ಯಾಂಕ್ ಯು.